ನಮ್ಮ ಕರ್ನಾಟಕದಲ್ಲಿ ಅತಿ ಅಸ್ಪೃಶ್ಯತೆಗೊಳಗಾದಂಥ ಸಮುದಾಯ ಅಂತ ಹೇಳಿದರೆ ನಾವು ಕೊರಗ ಆದಿವಾಸಿ ಸಮುದಾಯ ಆಗಿ ಇದ್ದೇವೆ. ಇವಾಗಲೂ ಅಸ್ಪೃಶ್ಯತೆ ಇವಾಗಲೂ ಕೂಡ ಮಾಡ್ತಾರೆ, ಕಣ್ಣಿಗೆ ಕಾಣುವ ರೀತಿಯಲ್ಲಿ ಮಾಡ್ತಾರೆ, ಕಾಣದೇ ಇರೋ ರೀತಿಯಲ್ಲಿ ಕೂಡ ಇದೆ. ಈ ಜಾತಿ ವ್ಯವಸ್ಥೆ ಇರೋ ತನಕ ಅದು ಇರ್ತದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದೆಲ್ಲವನ್ನು ನೋವನ್ನು ಅನುಭವಿಸಿ ನಾವಿದರಿಂದೆಲ್ಲ ಹೊರಗಡೆ ಬರಬೇಕಂತೇಳಿ ಒಂದು ನೋವಿತ್ತು. ಅದಕ್ಕೆ ಸಂಘಟನೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ನನ್ನ ಹೆಸರು ಸುಶೀಲಾ ನಾಡ ಅಂತ. ನಾನು ಉಡುಪಿ ಜಿಲ್ಲೆ ಬಂದೂರು ತಾಲೂಕಿನ ನಾಡದಲ್ಲಿ ನಾನು ಹುಟ್ಟಿರೋದು. ಪ್ರಸ್ತುತವಾಗಿ ನಮ್ಮ ಕೊರಗಾಭಿವೃದ್ಧಿ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಕರ್ನಾಟಕ ಕೇರಳ ಇದರ ಅಧ್ಯಕ್ಷೆಯಾಗಿ ನಮ್ಮ ಕೊರಗ ಸಮುದಾಯದ ಬೇರೆ ಬೇರೆ ರೀತಿಯ ಅಂದರೆ ಈಗ ಅಸ್ಪೃಶ್ಯತೆ ಆಗಿರ್ಬೋದು, ಭೂಮಿಯ ವಿಷಯ ಆಗಿರ್ಬೋದು, ಮತ್ತು ಆರೋಗ್ಯ ಶಿಕ್ಷಣ ಈ ರೀತಿಯ ಕೆಲಸಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೊರಗ ಕಮ್ಯುನಿಟಿ ಅನ್ನುವಂಥದ್ದು PVTG ಕಮ್ಯುನಿಟಿ ಅಂದರೆ ಈಗ ಕರ್ನಾಟಕದಲ್ಲಿ ಎರಡೇ ಇರೋದು, ಜೇನು ಕುರುಬ ಮತ್ತು ನಾವು. ಕೊರಗ ಐಡೆಂಟಿಟಿ ಅಂದರೆ ನಮ್ಮ ಚೆಹರೆಗಳು ಮುಖ್ಯವಾಗಿ ಒಂದು ನಮ್ಮ ಕೊರಗ ಭಾಷೆ, ನಾವು ಒಂದು ಪ್ರತ್ಯೇಕವಾದ ಭಾಷೆನೇ ಇದೆ ನಮಗೆ, ಕೊರಗ ಭಾಷೆ ಅಂತಲೇ ಇದೆ. ಇನ್ನೊಂದು ನಮ್ಮದು ಕುಲಕಸುಬು, ಮೂಲವಾಗಿ ನಾವು ಮಾಡ್ಕೊಂಡು ಬರ್ತಾ ಇರೋದು ಕುಲಕಸುಬು ಅಂದರೆ ಬುಟ್ಟಿ ನೇಯುವಂಥದ್ದು, ಕಾಡಿನ ಬಿಳಲೆಲ್ಲ ತಂದು ಬುಟ್ಟಿ ಹೆಣೆಯುವಂಥದ್ದು. ಇನ್ನೊಂದು ನಮ್ಮ ಸಾಂಸ್ಕೃತಿಕ, ನಮ್ಮ ಖುಷಿಯ ಸಂದರ್ಭದಲ್ಲಿ ನಮ್ಮ ನೋವಿನ ನಮ್ಮ ಸಮಯವನ್ನು ಕಳೀಲಿಕ್ಕೆ ಆಗಿರುವಂಥದ್ದು ನಮ್ಮ ಡೋಲು ಕೊಳಲು ಇದೆಲ್ಲ ಏನಿದೆ ಇದು. ನಮ್ಮ ಕೊರಗ ಸಮುದಾಯವನ್ನು ತೀವ್ರವಾಗಿ ಬಾಧಿಸಿರುವಂಥದ್ದು ಅಂದರೆ ನಮ್ಮ ಅಭಿವೃದ್ಧಿಯ ಸಂದರ್ಭದಲ್ಲಿಯೂ ಕೂಡ ಅತಿ ಹೆಚ್ಚು ನಾವು ಅಸ್ಪೃಶ್ಯತೆಗೆ ಕಾರಣ ಆಗಿರುವಂಥದ್ದೇ ಈ ಅಜಲಿನ ಆಚರಣೆಗಳು. ಅಜಲು ಅಂತೇಳಿ ಹೇಳಿದರೆ ಅದರಲ್ಲಿ 188 ವಿಧಾನಗಳಿದ್ದಾವೆ, ಅದಕ್ಕಿಂತ ಜಾಸ್ತಿನೂ ಕೂಡ ಇರ್ಬೋದು. ಅದರಲ್ಲಿ ಪ್ರಮುಖವಾಗಿ ಅಂತೇಳಿ ಹೇಳಿದರೆ ಸಾವಿನ ಮನೆಯಲ್ಲಿ ಡೋಲು ಹೊಡೆಯುವುದು, ಕೊರಗರ ಮನೆಯಲ್ಲಿ ಸಂಭ್ರಮ ಇರಲಿ ಸಾವಿರಲಿ ಏನೇ ಇರಲಿ, ಊರಿನಲ್ಲಿ ಯಾರಾದರೂ ಸತ್ತರೆ ಅಲ್ಲಿಗೆ ಡೋಲ್ ತಗೊಂಡು ಹೋಗಿ ಅದು ಸಾವಿನ ಡೋಲನ್ನು ಹೊಡಿಬೇಕು. ಇದು ಅಜಲಿನ ಇನ್ನೊಂದು ಆಚರಣೆ. ಇನ್ನೊಂದು ನಮ್ಮದು ದಾನ ಕೊಡುವಂಥದ್ದು. ಒಬ್ಬ ರೋಗಿ ಇರ್ತಾರೆ, ಈ ಥರ ಕಮ್ಯುನಿಟಿಯವರೊಬ್ಬ ರೋಗಿ ಇರ್ತಾರೆ, ಆ ರೋಗಿಗಳ ತಲೆ ಕೂದಲು, ಉಗುರು ಮತ್ತು ಎಂಜಲನ್ನು ಆ ಒಂದು ಅನ್ನದೊಳಗಡೆ ಮಿಕ್ಸ್ ಮಾಡಿ ಅದನ್ನು ಆ ರೋಗಿಗೆ ನಿವಾಳಿಸಿ ಅದನ್ನು ಕೊರಗರಿಗೆ ಕೊಡುವಂಥದ್ದು. ನಾನು ಸಾಕಷ್ಟು ನೋವನ್ನು ಕೂಡ ಅನುಭವಿಸಿದ್ದೇನೆ. ನಮಗೆ ಈ ಅಸ್ಪೃಶ್ಯತೆ ಇದನ್ನೆಲ್ಲ ಮಾಡುವಾಗ ನಮಗೂ ಕೂಡ ಮನಸ್ಸಿಗೆ ನೋವು ಆಗ್ತದೆ. ಒಂದು ಹಸಿವೆ ಇತ್ತು, ನಾವು ಇದೆಲ್ಲವನ್ನು ನೋವನ್ನು ಅನುಭವಿಸಿ ನಾವಿದರಿಂದೆಲ್ಲ ಹೊರಗಡೆ ಬರಬೇಕಂತೇಳಿ ಒಂದು ನೋವಿತ್ತು. ಅದಕ್ಕೆ ಸಂಘಟನೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ನಾನು ಹೇಗೆ ಸಂಘಟನೆಗೆ ಬಂದೆ ಅಂತೇಳಿ ಹೇಳಿದರೆ, ನಾನು 96ರಲ್ಲಿ SLC ಶಿಕ್ಷಣವನ್ನು ಮುಗಿಸಿದ ನಂತರ ನನಗೆ ಮುಂದೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಬಡತನದ ಕಾರಣದಿಂದಾಗಿ. ಆವಾಗ ನಾನು ಅಲ್ಲಿ ಇಲ್ಲಿ ಒಂದು 2-3 ವರ್ಷ ನಾನು ಕೂಲಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಇಲ್ಲಿ ಬೇರೆ ಬೇರೆ ಅವ್ರ ಮನೆಯಲ್ಲಿ ಕೆಲಸ ಅದು ಇದು ಅಂತೇಳಿ ಮಾಡ್ಕೊಂಡಿದ್ದೆ, ಇಲ್ಲ ಊರಲ್ಲೇ ಇದ್ದಾಗಿತ್ತು. ಆವಾಗ ಇಲ್ಲಿ ನಮ್ಮ ನಾಡದಲ್ಲಿಯೇ ಒಂದು 5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಅಂಗನವಾಡಿ ಕೆಲಸ ಖಾಲಿ ಇತ್ತು. ಹಾಗಾಗಿ ನನಗೆ ಅಲ್ಲಿನ ಹತ್ತಿರದ್ದೇ ಒಬ್ಬರು ಅಂಗನವಾಡಿ ಟೀಚರ್ ಹೇಳಿದರು, ಅಲ್ಲಿ ಒಂದು ಅಂಗನವಾಡಿ ಇದಿದೆ, ಅಲ್ಲಿ ಕೆಲಸ ಮಾಡು ಅಂತೇಳಿ ಹೇಳಿದರು. ಆಯಿತು ಅಂತೇಳಿ ನಾನು ಜಾಯ್ನ್ ಆದೆ.
ಜಾಯಿನ್ ಆದ ನಂತರದಲ್ಲಿ ನನಗೆ ಸ್ವಲ್ಪ 2006ನೇ ಇಸ್ವಿಯಲ್ಲಿ ಅಂಗನವಾಡಿ ನೌಕರರು ಅವರ ಬೇಡಿಕೆಗೋಸ್ಕರ ಎಲ್ಲ ಹೋರಾಟಕ್ಕೆಲ್ಲ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಅದರದ್ದು ಅನುಭವಗಳ ನಮಗೆ ಕೂಡ ಬಂತು. ಅಂದರೆ ಹೋರಾಟ, ಅವರ ಭಾಷಣಗಳನ್ನೆಲ್ಲ ಕೇಳಿ ಹೌದು ನಾವು ಕೂಡ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಮೈಂಡ್ಸೆಟ್ಟಲ್ಲಿ ಒಂದು ರೀತಿಯಲ್ಲಿ ಬಂತು. 2008ನೇ ಇಸ್ವಿಯಲ್ಲಿ ನಮ್ಮ ಸಮುದಾಯ ಸಂಘಟನೆ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಮತ್ತು ಸಮಗ್ರ ಗ್ರಾಮೀಣ ಆಶ್ರಮದವರು ಎನ್ ಜಿ ಒ ಇಬ್ಬರು ಒಟ್ಟು 2 ಸಂಸ್ಥೆಗಳು ಒಟ್ಟು ಸೇರಿ ಕೊರಗರ ಬಗ್ಗೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಿದ್ರು. ಕೋಣ್ಕಿ ಅನ್ನೋದು ನನ್ನ ಅಂಗನವಾಡಿ ಏರಿಯಾದು. ನಾನು ಅಲ್ಲಿ ಹೋಗಿ ಬರುವಾಗ ಅವರು ನನಗೆ ಸಿಕ್ಕಿದ್ರು, ನಮ್ಮ ಪರಿಚಯದವರು, ನಮ್ಮ ಕಮ್ಯುನಿಟಿಯವರೇ ಆಗಿರೋದ್ರಿಂದ ನನಗೆ ಸಿಕ್ಕಿದ್ರು. ಮತ್ತು ನಾನು ಹೇಳಿದ್ದೆ ನಮ್ಮಲ್ಲಿಯೂ ಕೂಡ ಸಮಸ್ಯೆಗಳಿದ್ದಾವೆ, ನಮ್ಮಲ್ಲಿಯೂ ಕೂಡ ಸಂಘಟನೆ ಆಗಬೇಕು, ನಾವು ಕೂಡ ಜಾಯಿನ್ ಆಗ್ತೇವೆ ನಿಮ್ಮ ಜೊತೆಗೆ ಅಂತೇಳಿ ಹೇಳಿದ್ವಿ. ಹಾಗಾಗಿ ಅವರು ಆಯಿತು ಅಂತೇಳಿ ಹೇಳಿ ಗುಂಪನ್ನೇ ಆ್ಯಡ್ ಮಾಡ್ಕೊಂಡಾದ ನಂತರ ಈ ಸಮಸ್ಯೆಗಳು ಇಶ್ಯೂಗಳೆಲ್ಲ ಬಂದಾವಾಗ ನಮಗೆ ಅದನ್ನು ಎದುರಿಸುವಂಥ ಧೈರ್ಯ ಬಂತು ನಮಗೆ. ಆವಾಗ ನನಗೆ ಫಸ್ಟು ಒಕ್ಕೂಟದಲ್ಲಿ ನಾನು ಹೋದ ತಕ್ಷಣಕ್ಕೆ ನನಗೆ ಕೋಶಾಧಿಕಾರಿ ಇದನ್ನು ಕೊಟ್ಟರು. ಫಸ್ಟ್ ಟೈಮ್ ಕೋಶಾಧಿಕಾರಿಯಾಗಿ 2 ವರ್ಷ ನಾನು ನಿಭಾಯಿಸಿದೆ. ಮತ್ತು ನನ್ನ ಈ ಸಂಘಟನಾ ಚಟುವಟಿಕೆಗಳು, ನನ್ನ ಭಾಗವಹಿಸುವಿಕೆ, ಸಮುದಾಯದ ವಿಷಯಗಳು ಬಂದಾವಾಗ ನಾವು ಹ್ಯಾಂಡಲ್ ಮಾಡುವಂಥ ರೀತಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಆವಾಗ 2011, 12, 13ನೇ ಸಾಲಿಗೆ 3 ವರ್ಷಕ್ಕೆ ನನ್ನನ್ನು ಪ್ರೆಸಿಡೆಂಟ್ ಅಂತೇಳಿ ಆಯ್ಕೆ ಮಾಡಿದರು. ಅರ್ಜಿ ಕೊಟ್ಕೊಂಡು ನಾವು ಅದು ಸರ್ಕಾರಿ ಭೂಮಿ ಅಂತೇಳಿ ಯಾವುದು ಅಂತೇಳಿ ಇದೆ ಅಲ್ಲಿ ನಾವು ಕೂತ್ಕೊಳ್ತೇವೆ ಅಂತ ಹೇಳೋದನ್ನು ಮಾಡ್ತೀವಿ. 2 ಎಕರೆ ಭೂಮಿ ಇದೆ ಅಂತೇಳಿ ಅದೇ ಆ ಸಂಘಟನೆ ಪ್ರಕ್ರಿಯೆ ಒಳಗಡೆ ಬಂದವರು ಇದ್ದಾರಲ್ಲ, ಇವತ್ತು ಹೈಯೆಸ್ಟ್ ಎಜುಕೇಷನನ್ನು ಪಡ್ಕೊಳ್ಳಿ ಸಾಧ್ಯ ಆಗಿದೆ. ಇವತ್ತು ನಾನು ಕೂಡ ನೋಡಿ SLC ತನಕ ಮಾತ್ರ ಓದಿರೋದು. ಫಸ್ಟಿಗೆ ಸಂಘಟನೆಗೆ ಸೇರಿದ ನಂತರದಲ್ಲಿ ನನಗೆ ಒಂದು ಎಜುಕೇಷನ್ ಕಂಟಿನ್ಯೂ ಮಾಡಬೇಕಂತೇಳಿ ಬಂದ ನಂತರದಲ್ಲಿ PUCಯನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೇನೆ, ಡಿಗ್ರಿಯನ್ನು ಮಾಡಿದ್ದೇನೆ, ಆಮೇಲೆ PGಯನ್ನು ಕೂಡ ಮಾಡಿದ್ದೇನೆ. ಮುಂದೆ ನಾನು ಡಾಕ್ಟ್ರೇಟ್ ಮಾಡಬೇಕಂತೇಳಿ ಇತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಮುದಾಯಕ್ಕೆ ಒಂದಿಷ್ಟು ಸಮಯ ಕೊಡಬೇಕು, ಸಮುದಾಯದ ಒಂದು ಬದಲಾವಣೆ ಆಗಬೇಕು ಅಂತೇಳಿ ಹೇಳ್ಕೊಂಡು ನಾನು ಮತ್ತೆ ಅದರದ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಹೋಗಲಿಲ್ಲ. ಬೇರೆಯವರು ಈ ರೀತಿಯ ಅಸ್ಪೃಶ್ಯತೆಯ ಆ ರೀತಿಯ ಇದನ್ನು ನಮ್ಮವರನ್ನು ಅಷ್ಟು ಕೀಳಾಗಿ ನಡೆಸ್ಕೊಳ್ತಾ ಇದ್ರು, ಕಮ್ಯುನಿಟಿಯವರನ್ನು. ಇದೆಲ್ಲ ನಾವು ಸಂಘಟನೆಗೆ ಬಂದ ಮೇಲೆ ಅದು ತಪ್ಪು, ಅದು ಕಾನೂನಿಗೆ ವಿರುದ್ಧ, ಮನುಷ್ಯನ ಘನತೆ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತೇಳಿ ನಾವು ಸರ್ಕಾರದ ಮುಂದೆ ಫೈಟ್ ಎಲ್ಲ ಮಾಡಿ ಆದ ನಂತರದಲ್ಲಿ ಅದನ್ನು 2000ರಲ್ಲಿ ಅಜಲು ನಿಷೇಧ ಆ್ಯಕ್ಟ್ ಅಂತೇಳಿ ಜಾರಿಗೆ ಬಂತು. ಅದು ಆ್ಯಕ್ಟ್ ಜಾರಿ ಬಂದರೂ ಕೂಡ ಸರ್ಕಾರ ಆಗಲಿ ಇದ್ರವರಾಗಲಿ ಏನು ಅಧಿಕಾರಿಗಳೇ ಯಾರು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲಾಗಿತ್ತು. ಅಧಿಕಾರಿಗಳು ಅಂತೇಳಿದರೆ ಮೇಲ್ವರ್ಗದವರು ಇವರು ಅಂತೇಳಿ ಇದರಲ್ಲೇ ಬಂದವರು, ಅಂದರೆ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡ್ಕೊಳ್ತಾ ಬಂದವರೇ ಅವರು ಅಲ್ವಾ. ಹಾಗಾಗಿ ಅಷ್ಟು ಸುಲಭದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಇದು ಮಾಡ್ತಾ ಇಲ್ಲಾಗಿತ್ತು. ಅಂದರೆ ಅಷ್ಟು ಸುಲಭದಲ್ಲಿ ನಮ್ಮವರನ್ನು ಕೂಡ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ, ಸಮಾಜವನ್ನು ಕೂಡ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ ಇಷ್ಟು ಸಮಯ ಆದರೂ ಕೂಡ. ಹಾಗಾಗಿ ನಾವು ಬದಲಾವಣೆ ಮಾಡ್ಕೊಂಡಿದ್ದೇವೆ. ಅಂದರೆ ನಮ್ಮನ್ನು ಏನೆಲ್ಲ ಅದರಲ್ಲಿ ಅಸ್ಪೃಶ್ಯತೆಗೆ ಮತ್ತು ಈ ಅಜಲಿನ ಆಚರಣೆಗಳಿಗೆ ಏನೆಲ್ಲ ಅವರು ಮಾಡ್ತಾಯಿದ್ರು, ಅದರಿಂದ ನಾವು ಹೊರಗಡೆ ಬಂದಿದ್ದೇವೆ. ಹೊರಗಡೆ ಬಂದ ಮತ್ತು ನಮ್ಮವರನ್ನು ಕೂಡ ಅದರಿಂದ ಬಿಡಿಸಲಿಕ್ಕೆ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅತ್ತಿಗೆ ಮೈದೇನ ಕುತುಬಾಡಿ ಆಡುವಾಗೆ ಎತ್ತಿಂದೆ ಬಂದರು ಪೊಲುಗುಣರು. ಇವತ್ತೇನಾಗಿದೆ ಅಂತ ಹೇಳಿದರೆ, ಈ ಕೊರಗ ಭಾಷೆ ಮಾತಾಡೋದ್ರಿಂದಾಗಿ ನಮ್ಮನ್ನು ಅಸ್ಪೃಶ್ಯರಾಗಿ ಕಾಣ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಮಂದಿ ನಮ್ಮ ಕೊರಗ ಭಾಷೆಯನ್ನೇ ಮಾತಾಡಲ್ಲ, ಮಕ್ಕಳಿಗೂ ಕೂಡ ಕಲಿಸಿಕೊಡಲ್ಲ. ಅದಕ್ಕಾಗಿಯೇ ನಾವು ಕೊರಗ ಭಾಷೆಯ ಶಬ್ದಗಳನ್ನು ನಾವು ಸಂಗ್ರಹಣೆ ಮಾಡಿದ್ದೇವೆ. ಅಂದರೆ ಅದನ್ನು ಲಿಖಿತ ರೂಪದಲ್ಲಿ ತರ್ತಾ ಇದ್ದೇವೆ, ಆ ಕಥೆಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೇವೆ, ಹಾಡುಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ನಂಬಕೆ ನಿನ್ನ ಚೆಕಗ ನನ್ನ ಈದಿದ ನಡೆದಿದ್ದೆ ನಂಗ, ನನ್ನ ಮೇಲ್ ಕರುಣೆ ಇದ್ದೆ ನಿಂಗ. ಮತ್ತು ನಮ್ಮ ಅದು ಏನು ಡೋಲು ಇದಿದೆ ಅದನ್ನು ಕೂಡ ನಾವು ಉಳಿಸ್ಕೊಳ್ಬೇಕು. ಅದು ಉಳಿಸ್ಕೊಂಡ್ರೆ ಮಾತ್ರ ನಾವು ಕೊರಗ ಕಮ್ಯುನಿಟಿ ಒಂದು ಟ್ರೈಬಲ್ ಕಮ್ಯುನಿಟಿಯಾಗಿ ಇದ್ದೇವೆ ಅಂತೇಳಿ ಹೇಳ್ಕೊಳ್ಳಿಕ್ಕೆ ನಮಗಿರುವಂಥದ್ದು ಅದು ಮಾತ್ರ ಐಡೆಂಟಿಟಿ ಇರುವಂಥದ್ದು.
ಈಗ ನಾನೊಂದು ಕನಸಿದೆ ನನಗೆ, ಯಾಕಂತ ಏನಂತ ಹೇಳಿದರೆ ನಾವೊಂದು ಕೋಆಪರೇಟಿವ್ ಸೊಸೈಟಿ ಮಾಡಬೇಕು ಅಂತೇಳಿ. ಏನು ಬುಟ್ಟಿ ಏನು ನಾವು ಮಾಡ್ತೇವೆ ಅದಕ್ಕೆ ಸರಿಯಾದ ಮಾರ್ಕೆಟಿಂಗ್ ಇಲ್ಲ. ಇದು ನೀವೀಗ 150 ರೂಪಾಯಿ ಕೊಡ್ತಾ ಇದ್ರಲ್ಲ, ಕುಂದಾಪುರನೋ ಅಥವಾ ಬೇರೆ ಎಲ್ಲಾದರೂ ಪೇಟೆಯಲ್ಲಿ ನೀವು ಮಾರಾಟ ಮಾಡ್ರ, ಅಥವಾ ಈ ಥರ ಬೇರೆ ಜಾತ್ರೆಯಲ್ಲೆಲ್ಲ ನೀವೇ ಸ್ವಂತ ಅಂಗಡಿ ಇಟ್ಕೊಂಡು ಮಾರಾಟ ಮಾಡೋದಾಗಿದ್ರೆ ಇದೀಗ 300-400 ರೂಪಾಯಿ ಕೊಟ್ಟರು ಅವ್ರು ಕೊಟ್ಟು ತಗೊಂಡು ಹೋಗ್ತಿರೋದು. ನಾವೊಂದು ಸೊಸೈಟಿ ಮಾಡಿ ಅದ್ರ ಮುಖಾಂತರ ನಮ್ಮದು ಈ ಕುಲಕಸುಬು ಏನಿದೆ ಅದನ್ನು ಉಳಿಸಿ ಮತ್ತು ಬೆಳೆಸಲಿಕ್ಕೆ ನಮಗೊಂದು ಸಾಧ್ಯ ಆಗ್ತದೆ. ಅದು ಕುಲಕಸುಬಿದ ಉತ್ಪನ್ನಗಳನ್ನು ಒಂದು ಕಡೆ ಶೇಖರಣೆ ಮಾಡಿಕೊಂಡು ಅದನ್ನು ಮಾರ್ಕೆಟಿಂಗ್ ಮಾಡಿದರೆ ನಮ್ಮ ಸಮುದಾಯಕ್ಕೂ ಒಂದು ಆದಾಯ ಆಗ್ತದೆ, ಮತ್ತು ನಮ್ಮ ಅದು ಕುಲಕಸುಬಿನ ಇದನ್ನು ನಾವು ಉಳಿಸಿದಾಗೂ ಕೂಡ ಆಗ್ತದೆ. ಹಾಗಾಗಿ ನಮ್ಮ ಸಮುದಾಯದ ಎಲ್ರಿಗೂ ಕೂಡ ನೀವು ಏನು ಬುಟ್ಟಿಯನ್ನು ಮಾಡ್ತಾ ಇದ್ದೀರಿ, ನೀವು ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬೇಡಿ, ಮತ್ತು ಅದನ್ನು ನೀವು ಮುಂದುವರಿಸಬೇಕು. ಅದಕ್ಕೆ ಬೇಕಾದ ಎಲ್ಲ ಹೆಲ್ಪ್ಗಳನ್ನು ನಾವು ಮಾಡ್ತೇವೆ ಅಂತ ಹೇಳೋದನ್ನು ಅವ್ರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ. ನಾನೊಬ್ಬ ಅಂಗನವಾಡಿ ಕಾರ್ಯಕರ್ತೆ ಅಂತೇಳಿ ಅಲ್ಲಿ ಕೂಡ ನಾನು ಹೆಚ್ಚು ಇದು ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಉಳಿದಂತೆ ಎಲ್ಲ ಕಡೆಯಲ್ಲಿ ಕೂಡ ನಾನು ಕೊರಗ ಕಮ್ಯುನಿಟಿ ಅಂತಲೇ ರೆಪ್ರೆಸೆಂಟ್ ಆಗಿ ಇರೋದು. ನನಗೆ ಒಂದು ಕನಸನ್ನು ಏನಂತೇಳಿ ಹೇಳಿದರೆ, ನನ್ನ ಸಮುದಾಯವನ್ನು ಘನತೆಯಿಂದ ಬದುಕುವ ರೀತಿಯಲ್ಲಿ ನಾನು ಮಾಡಿ ತೋರಿಸ್ಬೇಕು ಅಂತೇಳಿ.